7 ಅಂತಸ್ತಿನ ಭೀಮ್ಸ್ ಕಟ್ಟಡಕ್ಕೆ ಜಲಕಂಟಕ. ಬೀದರ್ ಜಿಲ್ಲಾಸ್ಪತ್ರೆಯ ಕೆಳಮಹಡಿಯಲ್ಲಿ ಹರಿತಿರುವಂತಹ ನೀರು ನೆಲಮಹಡಿಯಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿದೆ. ಇಷ್ಟಾದರೂ ಕೂಡ ಶಾಶ್ವತ ಪರಿಹಾರಕ್ಕೆ ಮುಂದಾಗದಂತಹ ಬೀದರ್ ಜಿಲ್ಲಾಡಳಿತ ಪಿಲ್ಲರ್ಗಳ ಕೆಳಭಾಗದಿಂದ ಬುಗ್ಗೆ ರೂಪದಲ್ಲಿ ಹರಿತಿರುವಂತಹ ನೀರಿನಿಂದ ಶಿಥಿಲಗೊಳ್ತಾ ಇರುವಂತಹ ಆಸ್ಪತ್ರೆ ಕುಸಿಯುವಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ದಿನನಿತ್ಯ ಸಾವಿರಾರು ಜನ ಚಿಕಿತ್ಸೆ ಪಡಿಲಿಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ. ಅವರಲ್ಲಿ ಆತಂಕ ಮೂಡಿದೆ. ಪ್ರತಿನಿತ್ಯ ನೀರು ಹೊರ ಹಾಕಲಿಕ್ಕೆ ಭೀಮ್ಸ್ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇರುವಂಥದ್ದು. ಪ್ರತಿನಿತ್ಯ 4 ಮೋಟಾರ್ಗಳನ್ನ ಬಳಕೆ ಮಾಡಿ ನೀರನ್ನ ಹೊರ ಹಾಕ್ತಾ ಇರುವಂತಹ ಸಿಬ್ಬಂದಿ. 2017 ಆಗಸ್ಟ್ನಲ್ಲಿ ಆಸ್ಪತ್ರೆ ಉದ್ಘಾಟನೆ ಮಾಡಿದಂತಹ ಸಿಎಂ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ದೊಡ್ಡ ಆಸ್ಪತ್ರೆ ಶೀಘ್ರ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರು ಆಗ್ರಹ. ರಾಜ್ಯದ ಸರ್ಕಾರಿ ಕಟ್ಟಡದಲ್ಲಿ ಇದೆಂಥ ಅವ್ಯವಸ್ಥೆ, ಯಾವ ರೀತಿಯಾಗಿ ನೀರು ಹೋಗ್ತಾ ಇದೆ ಅಂತ ನೋಡಿ. ಒಂದು ಗೋಡೆಯ ಹಿಂದೆಯಿಂದ ನೀರು ಬರ್ತಾ ಇದೆ, ಅಂದ್ರೆ ಗೋಡೆ ಒಳಗಡೆಯಿಂದ ನೀರು ಬರ್ತಾ ಇರೋ ತರ ಕಾಣ್ತಾ ಇದೆ. ಅದು ಹೊಟ್ಟೆ ತರ ಆಗಿದೆ. ನೀವೆಲ್ಲ ಏನ್ ಹೇಳ್ತೀರೋ ನನ್ಗೆ ಗೊತ್ತಿಲ್ಲ. ಅದರಿಂದ ನೀರು ಬರ್ತಾ ಇದೆ. ಈ ರೀತಿ ಆದರೆ ಎಷ್ಟು ದಿನ ಈ ಒಂದು ಆಸ್ಪತ್ರೆ ಬಾಳಿಕೆ ಬರೋದಿಲ್ಲ ಅಲ್ವೇ? ಇದು 110 ಕೋಟಿಯ ಬೃಹದಾಕಾರದ ಕಟ್ಟಡ. ಅದಕ್ಕೆ ಬಳಕೆ ಮಾಡಿರುವುದು 110 ಕೋಟಿ ರೂಪಾಯಿ. ದೊಡ್ಡ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ದೊಡ್ಡ ಆಸ್ಪತ್ರೆ ನಿರ್ಮಾಣ ಮಾಡಿದ್ರೆ ಈ ಮಳೆಗಾಲಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನೋಡಿ ಯಾವ ರೀತಿಯ, ನಮ್ಮ ಕಡೆ ಎಲ್ಲ ಬೆಟ್ಟ ಗುಡ್ಡಗಳಿಂದ ಈ ರೀತಿಯ ನೀರುಗಳು ಉಕ್ಕುತ್ತೆ. ಇಲ್ಲಿ ಗೋಡೆಗಳ ಹಿಂಬದಿಯಿಂದ ಈ ತರ ನೀರು ಉಕ್ಕುತ್ತಾ ಇದೆ. ಇದು ಬಹಳ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ ಮುಂದೆ. ಶಿಥಿಲೀಕರಣ ಅಂದ್ರೆ ಈ ರೀತಿಯಾಗಿ ನೀರೇನಾದ್ರು ಹರ್ಕೊಂಡು ಹೋಯ್ತು ಅಂತಂದ್ರೆ ಶೀತ ಬಂದು ಅಲ್ಲಿರುವಂತಹ ಕಟ್ಟಡಗಳು ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಶೀತಲಾವಸ್ಥೆಗೆ ತಲುಪುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಅದೇನ್ ಕಣ್ಣಿಟ್ಕೊಂಡಿದ್ಯೋ ಏನ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.